ಸಂಖ್ಯಾಕಾಂಡ ಅಧ್ಯಾಯ 28. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳಿದ್ದೇನೆಂದರೆ, ನನಗೆ ಸಮರ್ಪಿಸಬೇಕಾದ ಬಲಿಗಳನ್ನು, ಅಂದರೆ ದಹನ ಬಲಿಗಾಗಿ ಇಸ್ರಾಯೇಲರು ನನಗೆ ತರುವ ಆಹಾರವನ್ನು ತಕ್ಕ ಕಾಲದಲ್ಲಿ ತಂದು ಎಚ್ಚರಿಕೆಯಿಂದ ಸಮರ್ಪಿಸಬೇಕೆಂದು ವಿಧಿಸು. ಆ ವಿಷಯದಲ್ಲಿ ನೀನು ಅವರಿಗೆ ಹೀಗೆಂದು ಅಪ್ಪಣೆ ಮಾಡು. ಪ್ರತಿದಿನ ನೀವು ಸರ್ವೇಶ್ವರನಿಗೆ ದಹನ ಬಲಿಗಾಗಿ ಬೆಳಗ್ಗೆ ಒಂದು ಕುರಿಯಾದ 1 ವರ್ಷದ ಕುರಿಗಳನ್ನು ಸಮರ್ಪಿಸಬೇಕು. ಬೆಳಗ್ಗೆ ಆ ಕುರಿಯೊಂದಿಗೆ ಧಾನ್ಯ ನೈವೇದ್ಯಕ್ಕಾಗಿ 1.5 ಸೇರು ಶ್ರೇಷ್ಠವಾದ ಎಣ್ಣೆಯನ್ನು ಮತ್ತು 3 ಸೇರು ಗೋಧಿ ಹಿಟ್ಟನ್ನು ಬೆರೆಸಿ ಸಮರ್ಪಿಸಬೇಕು. ನೀವು ಪ್ರತಿನಿತ್ಯವೂ ಸರ್ವೇಶ್ವರನಿಗೆ ಸುಗಂಧಕರವಾದ ಈ ದಹನ ಬಲಿಯನ್ನು ಮಾಡಬೇಕೆಂದು ಸೀನಾಯಿ ಬೆಟ್ಟದಲ್ಲೇ ನೇಮಕವಾಯಿತು. ಆ ಕುರಿಯೊಂದಿಗೆ ದಾನ ದ್ರವ್ಯಾರ್ಪಣೆಗಾಗಿ 1.5 ಸೇರು ಮದ್ಯವನ್ನು ಪವಿತ್ರ ಸ್ಥಾನದಲ್ಲಿ ಪೀಠದ ಮೇಲೆ ಸುರಿಯಬೇಕು. ಸಂಜೆ 2ನೇ ಕುರಿಯನ್ನು ದಹನ ಬಲಿ ಕೊಡುವಾಗ ಬೆಳಗ್ಗೆ ಮಾಡಿದಂತೆಯೇ ಅದರೊಂದಿಗೆ ಧಾನ್ಯ ಹಾಗೂ ಪಾನ ದ್ರವ್ಯಗಳನ್ನು ಸಮರ್ಪಿಸಬೇಕು. ಪ್ರತಿದಿನ ಸಮರ್ಪಿಸಬೇಕಾದ ದಹನ ಬಲಿ ಹಾಗೂ ಅದಕ್ಕೆ ಸಂಬಂಧಿಸಿದ ಪಾನ ದ್ರವ್ಯ, ಇವುಗಳ ಜೊತೆಗೆ ನೀವು ಸಬ್ಬತ್ ದಿನದಂದು ಹೆಚ್ಚಾಗಿ 2 ಕಳಂಕರಹಿತವಾದ ವರ್ಷದ ಕುರಿಗಳನ್ನು ಮತ್ತು ಧಾನ್ಯ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ 6 ಸೇರು ಗೋಧಿ ಹಿಟ್ಟನ್ನು, ಅದಕ್ಕೆ ತಕ್ಕ ಪಾನ ದ್ರವ್ಯವನ್ನು ಸಮರ್ಪಿಸಬೇಕು. ಅಮಾವಾಸ್ಯೆಯಲ್ಲಿ ದಹನ ಬಲಿಗಾಗಿ ಕಳಂಕರಹಿತವಾದ ಟಗರು, ವರ್ಷದ 2 ಹೋರಿ, 1 ಟಗರು, ವರ್ಷದ 7 ಕುರಿಗಳು, ಇವುಗಳನ್ನು ಸರ್ವೇಶ್ವರನಿಗೆ ಸಮರ್ಪಿಸಬೇಕು. ಇವುಗಳ ಜೊತೆಗೆ ಧಾನ್ಯ ನೈವೇದ್ಯಕ್ಕಾಗಿ ಪ್ರತಿಯೊಂದು ಹೋರಿಗೆ 9 ಸೇರು, ಟಗರಿಗೆ 6 ಸೇರು, ಕುರಿಯೊಂದಿಗೆ 3 ಸೇರು, ಈ ಮೇರೆಗೆ ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟನ್ನು ಸಮರ್ಪಿಸಬೇಕು. ಇದು ಸರ್ವೇಶ್ವರನಿಗೆ ಸುಗಂಧಕರವಾದ ದಹನ ಬಲಿಯಾಗುವುದು. ಇವುಗಳಿಗೆ ತಕ್ಕ ಪಾನಾರ್ಪಣೆ ಯಾವುದೆಂದರೆ, ಒಂದೊಂದು ಹೋರಿಯೊಡನೆ 3 ಸೇರು, ಟಗರಿನೊಡನೆ 2 ಸೇರು, ಕುರಿಯೊಡನೆ 1 ಸೇರು ದ್ರಾಕ್ಷಾರಸ. ವರ್ಷದ ಪ್ರತಿ ಅಮಾವಾಸ್ಯೆಯಲ್ಲಿ ಹೀಗೆ ದಹನ ಬಲಿಯನ್ನು ಕೊಡಬೇಕು. ಅಮಾವಾಸ್ಯೆಯಲ್ಲಿ ದಹನ ಬಲಿಯನ್ನು, ಅದಕ್ಕೆ ಸಂಬಂಧಿಸಿದ ಪಾನ ದ್ರವ್ಯವನ್ನು ಸಮರ್ಪಿಸುವುದಲ್ಲದೆ, ಪಾಪ ಪರಿಹಾರಕ ಬಲಿಯಾಗಿ 1 ಹೋತವನ್ನು ಸರ್ವೇಶ್ವರನಿಗೆ ಹೆಚ್ಚಾಗಿ ಸಮರ್ಪಿಸಬೇಕು. ಮೊದಲನೆಯ ತಿಂಗಳಿನ 14ನೆಯ ದಿನದಂದು ಸರ್ವೇಶ್ವರ ಸ್ವಾಮಿ ನೇಮಿಸಿದ ಪಾಸ್ಕಾ ಹಬ್ಬವಾಗಬೇಕು. ಅದೇ ತಿಂಗಳ 15ನೆಯ ದಿನದಲ್ಲಿ ಜಾತ್ರೆ ಪ್ರಾರಂಭವಾಗಬೇಕು. 7 ದಿನಗಳವರೆಗೂ ಹುಳಿ ಇಲ್ಲದ ರೊಟ್ಟಿಗಳನ್ನು ಊಟ ಮಾಡಬೇಕು. ಮೊದಲನೆಯ ದಿನ ಆರಾಧನೆಗಾಗಿ ಸಭೆ ಸೇರಬೇಕು. ಆ ದಿನ ಯಾವ ದುಡಿಮೆಯನ್ನು ಮಾಡಬಾರದು. ಸರ್ವೇಶ್ವರನಿಗೆ ದಹನ ಬಲಿಗಾಗಿ 2 ಹೋರಿಗಳನ್ನು, 1 ಟಗರನ್ನು ಹಾಗೂ 2 ವರ್ಷದ 7 ಕುರಿಗಳನ್ನು ಸಮರ್ಪಿಸಬೇಕು. ಈ ಪ್ರಾಣಿಗಳು ಕಳಂಕರಹಿತವಾಗಿರಬೇಕು. ಇವುಗಳ ಜೊತೆಗೆ ಧಾನ್ಯ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟನ್ನು ತಂದುಕೊಡಬೇಕು. ಹೋರಿಗೆ 9 ಸೇರು, ಟಗರಿಗೆ 6 ಸೇರು, ಒಂದೊಂದು ಕುರಿಗೆ 3 ಸೇರು ಹೀಗೆ ತಂದುಕೊಡಬೇಕು. ಇದಲ್ಲದೆ ಪಾಪ ಪರಿಹಾರಕ ಬಲಿಯಾಗಿ 1 ಹೋತವನ್ನು ಸಮರ್ಪಿಸಬೇಕು. ನಿತ್ಯ ಗಟ್ಟಲೆಯಾಗಿ ಪ್ರತಿದಿನ ಬೆಳಗ್ಗೆ ಒಪ್ಪಿಸಲಾಗುವ ದಹನ ಬಲಿಯ ಜೊತೆಗೆ ಇವುಗಳನ್ನು ಸೇರಿಸಿ ಸಮರ್ಪಿಸಬೇಕು. ಆ 7 ದಿನಗಳಲ್ಲೂ ದೈನಿಕ ದಹನ ಬಲಿಯನ್ನು ಮತ್ತು ಅದಕ್ಕೆ ಸೇರಿದ
ಪಾನಾರ್ಪಣೆಗಳನ್ನು ಒಪ್ಪಿಸಬೇಕಲ್ಲದೆ ಮೇಲೆ ಹೇಳಿದ ಕ್ರಮದ ಮೇರೆಗೆ ಪ್ರತಿದಿನವೂ ದಹನ ಬಲಿ ರೂಪವಾಗಿ ಸರ್ವೇಶ್ವರನಿಗೆ ಅನ್ನಾರ್ಪಣೆ ಮಾಡಿ ಅವರಿಗೆ ಸುಗಂಧ ಸುವಾಸನೆಯನ್ನು ಉಂಟು ಮಾಡಬೇಕು. 7ನೆಯ ದಿನದಲ್ಲೂ ಸಭೆ ಕೂಡಬೇಕು. ಆ ದಿನದಂದು ಯಾವ ದುಡಿಮೆಯನ್ನು ಮಾಡಬಾರದು. ಪಾಸ್ಕವಾದ 7 ವಾರಗಳ ಮೇಲೆ ನೀವು ಹೊಸ ಬೆಳೆಯ ಗೋಧಿಯನ್ನು ನೈವೇದ್ಯ ಮಾಡಬೇಕು. ಆ ಪ್ರಥಮ ಫಲಾರ್ಪಣೆಯ ದಿನ ನೀವು ಯಾವ ದುಡಿಮೆಯನ್ನು ಮಾಡದೆ ದೇವಾರಾಧನೆಗಾಗಿ ಸಮರ್ಪಿಸಬೇಕು. ಆ ದಿನ ಸರ್ವೇಶ್ವರನಿಗೆ ಸುಗಂಧ ಸುವಾಸನೆಯನ್ನುಂಟು ಮಾಡುವುದಕ್ಕಾಗಿ 2 ಹೋರಿ, 1 ಟಗರು ಹಾಗೂ ವರ್ಷದ 7 ಕುರಿ ಇವುಗಳನ್ನು ಹಾಗೂ ಧಾನ್ಯ ನೈವೇದ್ಯಕ್ಕಾಗಿ ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟನ್ನು, ಅಂದರೆ ಪ್ರತಿಯೊಂದು ಹೋರಿಗೆ 9 ಸೇರು, ಟಗರಿಗೆ 6 ಸೇರು, ಕುರಿಗೆ 3 ಸೇರು ಹಿಟ್ಟನ್ನು ಮತ್ತು ಪಾಪ ಪರಿಹಾರಕ ಬಲಿಯಾಗಿ 1 ಹೋತವನ್ನು ಸಮರ್ಪಿಸಬೇಕು. ಈ ಪ್ರಾಣಿಗಳಲ್ಲೆಲ್ಲ ಕಳಂಕ ರಹಿತವಾಗಿರಬೇಕು. ದೈಹಿಕ ದಹನ ಬಲಿ ಮತ್ತು ಅದಕ್ಕೆ ಸೇರಿದ ಧಾನ್ಯ ನೈವೇದ್ಯ ಇವುಗಳ ಜೊತೆಗೆ ಮೇಲೆ ಹೇಳಿದ ಬಲಿಗಳನ್ನು ಅವುಗಳೊಡನೆ ಕೊಡಬೇಕಾದ ಪಾನಾರ್ಪಣೆಯನ್ನು ಸೇರಿಸಿ ಸಮರ್ಪಿಸಬೇಕು. ಪ್ರಭುವಿನ ವಾಕ್ಯ.